ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಇಲ್ಲಿ ಅಪ್ಲೋಡ್ ಮಾಡುತ್ತಿರುವಂತಹ ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟು ಸರ್. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿದರೆ ನಿಮಗೆ ಎಕ್ಸಾಮಿಗೆ ಏನು ಓದಬೇಕು, ಏನು ಮಾಡಬೇಕು ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತಾನೆ. ಬನ್ನಿ, ಸಬ್ಜೆಕ್ಟು ಕಂಪ್ಯೂಟರ್ ಸೈನ್ಸ್. ಇವತ್ತು ನಡೆದಂತಹ ಕಂಪ್ಯೂಟರ್ ಸೈನ್ಸು ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಕೆಲವೊಂದು ಕಾಲೇಜುಗಳು ಮಾತ್ರ ಪ್ರಿಪೇಟರಿ ಎಕ್ಸಾಮನ್ನು ನಡೆಸಿತ್ತು, ಆದರೆ ಈಗ ಸಂಪೂರ್ಣವಾಗಿ ಕಂಪಲ್ಸರಿಯಾಗಿ ನಡೆಸಲೇಬೇಕು ಅಂತ ರೂಲ್ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಬನ್ನಿ ಸರ್, ಈ ಪ್ರಿಪೇಟರಿ ಎಕ್ಸಾಮ್ ಪೇಪರ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ತಾವುಗಳು ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ಇದು. ಇದರಲ್ಲಿ ಜೊತೆಗೆ ಕೀ ಆನ್ಸರ್ ಕೂಡ ನಾನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ, ವಿಚ್ ಮೆಮೊರಿ ಈಸ್ ಆಲ್ಸೋ ನೋನ್ ಆಸ್ ಎ ಹೈ ಸ್ಪೀಡ್ ಆ್ಯಂಡ್ ಇಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದಿ CPU ಆ್ಯಂಡ್ ದಿ ಪ್ರೈಮರಿ ಮೆಮೊರಿ ಅಂತ ಇದೆ. ಇದನ್ನು ಕ್ಯಾಚೆ ಮೆಮೊರಿ ಅಂತ ನಾವು ಕರೆಯುತ್ತೇವೆ. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಇದೆ. ಭಾಳ ಈಸಿ ಸರ್. ವಿಂಡೋಸ್ ಅನ್ನೋದು ಆಪ್ರೇಟಿಂಗ್ ಸಿಸ್ಟಮು, ಲಿನಕ್ಸ್ ಅನ್ನೋದು ಆಪ್ರೇಟಿಂಗ್, ಆ್ಯಂಡ್ರಾಯ್ಡ್ ಅನ್ನೋದು ಕೂಡ ಆಪ್ರೇಟಿಂಗ್ ಸಿಸ್ಟಮ್ ನಿಮ್ಮ ಮೊಬೈಲಲ್ಲೇ ಇದೆ. ಫೋಟೋಶಾಪ್ ಅನ್ನುವಂಥದ್ದು ಒಂದು ಸಾಫ್ಟ್ವೇರ್ ಅದು. ಹಾಗಾಗಿ 4ನೇ ಉತ್ತರ ಇದೆ ಅಲ್ವಾ, ಅದು ಸರಿ. ಹಾಗಿದ್ರೆ ಮಗು ಕರೆಕ್ಟಾಗಿ ಆನ್ಸರನ್ನು ಇಲ್ಲಿ ಹಾಕಿದೆ. ಕ್ವಶನ್ ನಂಬರ್ 3, ವಿಚ್ ಎನ್ಕೋಡಿಂಗ್ ಸ್ಕೀಮ್ ಈಸ್ ಎ ಸೂಪರ್ ಸೆಟ್ ಆಫ್ ASCII ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 3 ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಯೂನಿಕೋಡ್ ಅನ್ನುವಂಥದ್ದು 100% ರೈಟ್ ಆನ್ಸರ್ ಈಸ್ ಯೂನಿಕೋಡ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ವಾಟ್ ಡಸ್ IoT ಸ್ಟ್ಯಾಂಡ್ ಫಾರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 4 ಆಯಿತಾ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ಇಂಟರ್ನೆಟ್ ಆಫ್ ಟೆಕ್ನಾಲಜಿ. ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಈಗ ಎಲ್ಲ ಉತ್ತರಗಳು ನಾನೇ ಕೊಟ್ಟುಬಿಟ್ರೆ ಸುಮ್ಮನೆ ಕೂತ್ಕೊಂಡು ಆಯಿತಾ ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ದಯವಿಟ್ಟು 4ನೇ ಪ್ರಶ್ನೆಗೆ ನಾನೇ ನಿಮಗೆ 2 ಆಪ್ಷನನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. A ಹಾಗೂ D ಎರಡೂ ಕೂಡ ರಾಂಗ್ ಆನ್ಸರು. B ಅಥವಾ C ನಲ್ಲಿ ತಾವುಗಳೇ ನನಗೆ ಉತ್ತರವನ್ನು ನೀಡಬೇಕು. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ದ ಪರ್ಪಸ್ ಆಫ್ ಡೆವಲಪಿಂಗ್ ಆ್ಯನ್ ಆಲ್ಗೋರಿದಮ್ ಬಿಫೋರ್ ರೈಟಿಂಗ್ ಕೋಡ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆಯಿತಾ. A ಆನ್ಸರ್ ತಪ್ಪು, B ಆನ್ಸರ್ ತಪ್ಪು. 5ಕ್ಕೆ ಸರಿಯಾದ ಉತ್ತರ C ಆಗಬೇಕು, ಇಲ್ಲ D ಆಗಬೇಕು. ಯಾವುದು ಅನ್ನೋದನ್ನು ತಾವೇ ನನಗೆ ಕಳುಹಿಸಿಕೊಡಿ. ಕ್ವಶನ್ ನಂಬರ್ 6, ವಾಟ್ ಡಸ್ ದ ಟರ್ಮ್ ಕೋಡಿಂಗ್ ರೆಫರ್ ಟು ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ. 100% ಸರಿಯಾದ ಉತ್ತರ ಕನ್ವರ್ಟಿಂಗ್ ದಿ ಆಲ್ಗೋರಿದಮ್ ಇಂಟು ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಪೈಥಾನ್ ಸೋರ್ಸ್ ಕೋಡ್ ಫೈಲ್ಸ್ ಅಂತ ಇದೆ. ಈ ವರ್ಷ ನಿಮಗೆ ಇದನ್ನು ಮಾಡಿದ್ದು ಇಂಟ್ರಡ್ಯೂಸು, ಅದು B ಅನ್ನುವಂಥದ್ದು 100% ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಇಂಡೆಂಟೇಷನ್ ಇನ್ ಪೈಥಾನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ C, ದಟ್ ಈಸ್ ಟ್ಯಾಬ್ಸ್ ಆರ್ ಸ್ಪೇಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ವಿಚ್ ವಿಲ್ ಬಿ ದಿ ಔಟ್ಪುಟ್ ಫಾರ್ ದಿ ಫಾಲೋಯಿಂಗ್ ಕೋಡ್ ಪೈಥಾನ್ ಕೋಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರು 9ಗೆ ದಟ್ ಈಸ್ ಆಪ್ಷನ್ C 0134. ಕ್ವಶನ್ ನಂಬರ್ 10, ವಾಟ್ ಈಸ್ ಎ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ನೀವೇ ಹೇಳ್ತೀರಾ, ಭಾಳ ಈಸಿ ಇದು. ಕ್ವಶನ್ ನಂಬರ್ 10ಗೆ ನಾನೇ ಡಿಲೀಟ್ ಮಾಡಿ ನಿಮಗೆ ಕೊಡ್ತೇನೆ. C ರಾಂಗ್ ಆನ್ಸರ್, D ರಾಂಗ್ ಆನ್ಸರ್. A ಆಗಬೇಕು, ಇಲ್ಲ B ಆಗಬೇಕು. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಕ್ವಶನ್ ನಂಬರ್ 11, ಅಸರ್ಷನ್ ಹಾಗೂ ರೀಸನ್ ಎರಡೂ ಕೂಡ ಕೊಡಲಾಗಿದೆ. ರಿಟರ್ವಿಂಗ್ ಎ ಪೊಸಿಷನ್ ಆಫ್ ಎ ಸ್ಟ್ರಿಂಗ್ ಈಸ್ ಕಾಲ್ಡ್ ಅಲೈಸಿಂಗ್, ಹಾಗೂ ಪೈಥಾನ್ ಯೂಸಸ್ ಎ ಸ್ಲೈಸಿಂಗ್ ಮೆಥಡ್ ಟು ಅಸೆಸ್ ಪಾರ್ಟ್ ಆಫ್ ಎ ಸ್ಟ್ರಿಂಗ್ ಆರ್ ಸಬ್ ಸ್ಟ್ರಿಂಗ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ B ಆಗಿರುತ್ತೆ. A ಈಸ್ ಫಾಲ್ಸ್ ಆ್ಯಂಡ್ R ಈಸ್ ಟ್ರೂ ಅಂತ. ಕ್ವಶನ್ ನಂಬರ್ 12, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆಪ್ರೇಟರ್ ಈಸ್ ಯೂಸ್ಡ್ ಫಾರ್ ದಿ ಲೀಸ್ಟ್ ರಿಪಿಟೇಷನ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ A ಆಗಿರುತ್ತೆ. ಸ್ಟಾರ್ ರಿಪಿಟೇಷನ್ ಹೌದಲ್ವಾ, ಐ ಥಿಂಕ್. ನೋಡವಾ, ಇಲ್ಲಿ ಸ್ವಲ್ಪ ಡೌಟ್ ಇದೆ. ಕ್ವಶನ್ ನಂಬರ್ 12ರಲ್ಲಿ A ಅಥವಾ D ನಲ್ಲಿ ಆನ್ಸರು. ಕ್ವಶನ್ ನಂಬರ್ 13, ವಾಟ್ ಈಸ್ ದ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಕೋಡ್ ಅಂತ ಇದೆ. ಕ್ವಶನ್ ನಂಬರ್ 13ಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಆಗಿರುತ್ತೆ ಆಯಿತಾ. ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ಮೈ ಡಿಯರ್ ಚಿಲ್ಡ್ರನ್, ಆಯಿತಾ, ವಾಟ್ ಈಸ್ ಎ ಡಿಕ್ಷನರಿ ಇನ್ ಪೈಥಾನ್ ಅಂತ ಇದೆ ಆಯಿತಾ. ಇಲ್ಲಿ ಆ್ಯನ್ ಆರ್ಡರ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಗಿರಬೇಕು, ಇಲ್ಲ ಆ್ಯನ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಈ ಎರಡರಲ್ಲೇ ಉತ್ತರ ಆಗಿರಬೇಕು ಆಯಿತಾ. ವಾಟ್ ಈಸ್ ಡಿಜಿಟಲ್ ಸೊಸೈಟಿ ಅಂತ ಇದೆ. 100% ರೈಟ್ ಆನ್ಸರ್ ಈಸ್ ಎ ಸೊಸೈಟಿ ದಟ್ ರಿಲೀಸ್ ಹೆವಿಲಿ ಆರ್ ಡಿಜಿಟಲ್ ಟೆಕ್ನಾಲಜೀಸ್ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2 ಅಂದರೆ ಮೇನ್ ಕ್ವಶನ್ ನಂಬರ್ 2,
ಪೈಥಾನ್ ಈಸ್ ಎ ಡ್ಯಾಶ್ ಸಾಫ್ಟ್ವೇರ್ ಅಂತ ಇದೆ. ಪೈಥಾನ್ ಈಸ್ ಎ ಡ್ಯಾಶ್ ಸಾಫ್ಟ್ವೇರ್ ದಟ್ ಈಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಕ್ವಶನ್ ನಂಬರ್ 16ಕ್ಕೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇಸ್ ದ ರೈಟ್ ಆನ್ಸರ್. ಟು ಯೂಸ್ ಪವರ್ ಫಂಕ್ಷನ್ ಯಾವುದು ಮಾಡ್ಯೂಲ್ ಈಸ್ ಟು ಬಿ ಇಂಪೋರ್ಟೆಡ್ ಅಂತ ಇದೆ. ದಟ್ ಈಸ್ ಏನಂತೀರಾ, ಮ್ಯಾಥ್. ಇನ್ ಆ್ಯಂಡ್ ನಾಟ್ ಇನ್ ಆರ್ ಡ್ಯಾಶ್ ಆಪ್ರೇಟರ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 18ಗೆ ಆಯಿತಾ, ಮೆಂಬರ್ಶಿಪ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19, ಎ ಲೀಸ್ಟ್ ಈಸ್ ಎ ಡ್ಯಾಶ್ ಡಾಟಾ ಟೈಪ್ ಅಂತ ಇದೆ, ಅದು ಮೂಟೇಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ 19. ನೆಕ್ಸ್ಟ್, ಡ್ಯಾಶ್ ಈಸ್ ಆ್ಯನ್ ಇಮ್ಯೂಟೇಬಲ್ ಡಾಟಾ ಟೈಪ್ ಅಂತ ಇದೆ ಆಯಿತಾ, ಲಾಸ್ಟ್ಗೆ ಅದು ಟುಪಲ್ ಈಸ್ ದ ರೈಟ್ ಆನ್ಸರ್, TUPLE. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಸರ್. ಇದರ ಒಂದು PDF ಕಾಪಿನ ತಾವುಗಳು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಯುವಲ್ ಎಕ್ಸಾಮಿಗೆ ಏನು ಓದಬೇಕು ಅನ್ನೋದು ಟೆನ್ಷನಲ್ಲಿದ್ದರೆ ಇರುವುದು ಬೇಡ. ಈ ವರ್ಷದ ಮಾಡಲ್ ಕ್ವಶನ್ ಪೇಪರು ಫಸ್ಟ್ ರೆಡಿಯಾಗಿ, ಜೊತೆಗೆ ಈ ಒಂದು ಕ್ವಶನ್ ಪೇಪರು ಹಾಗೂ ನಾನು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಬಿಟ್ಟಿದ್ದೇನೆ, ಅದನ್ನು ರೆಡಿಯಾಗಿಬಿಟ್ರೆ ಸಾಕು ಆಯಿತಾ. ಔಟ್ ಆಫ್ ಮಾರ್ಕ್ಸನ್ನು ತಾವುಗಳು ಗಳಿಸಿಕೊಳ್ಳಬಹುದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಇಂಗ್ಲೀಷಲ್ಲಿ ವೀಕ್ ಇರೋರು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಂಪೂರ್ಣವಾಗಿ ಇಂಗ್ಲೀಷಿನ ಗ್ರಾಮರ್ ಲಿಂಕ್ಸ್ಗಳು 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಹಾಗೂ MCQsಗಳ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳನ್ನು ತೆಗಿತೀರಾ. ಧನ್ಯವಾದಗಳು.